ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಓನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ವಿಲೇಜ್ ಅಟ್ಯಾಚ್ ನಕಾಶೆ ರೋಡ್ ಇರುವಂಥ, ಅದು ಜಮೀನು ಮಧ್ಯದಲ್ಲಿ ಹೋಗಿರುವಂಥ ನಕಾಶೆ ರೋಡ್ ಇರುವಂಥ 9 ಎಕರೆ 20 ಗುಂಟೆ ನೀರಾವರಿ ಜಮೀನು ಮಾರುವಂಥದ್ದು. ಇನ್ನು ನನಗೆ ಈ ಜಮೀನಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ, ಜೊತೆಗೆ ಕೆರೆ ಅಟ್ಯಾಚ್ ಇರುವಂಥ ಜಮೀನು 9 ಎಕರೆ 20 ಗುಂಟೆ. ನನಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನು ಮೊದಲು ನೋಡೋದಾದರೆ, ಪ್ಯೂರ್ ರೆಡ್ ಸಾಯಿಲ್. ಇನ್ನು ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ಅದು ನನಗೆ ಇಂಪ್ರೆಸ್ ಆಯಿತು. ಯಾಕೆಂದರೆ ಕೆರೆ ಅಟ್ಯಾಚ್, ಪ್ರತಿ ವರ್ಷವೂ ಆ ಕೆರೆ ತುಂಬುತ್ತೆ. ಕೆರೆ ತುಂಬೋದ್ರಿಂದ ಇಲ್ಲಿ ನೀರಿನ ಜಲ ಉತ್ತಮವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ, ಜೊತೆಗೆ ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಕೂಡ. ಇನ್ನು ನನಗೆ ಅದು ತುಂಬ ಇಷ್ಟ ಆಯಿತು. ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲ್, ವಿಲೇಜ್ ಅಟ್ಯಾಚ್ ಇದೆ, ಪ್ಲಸ್ ಪಾಯಿಂಟ್ ಆಗುತ್ತೆ ಇದು. ನೀವೇನಾದರೂ ವಿಲೇಜ್ ಪಕ್ಕ ಒಂದು ಜಮೀನು ತೊಗೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗ್ತೀನಿ ಅನ್ನೋರು ಯಾರನ್ನ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ನೀವು ಬೇಕಾದ್ರೆ ಅಲ್ಲಿ ಕೆಳಗಡೆ ಒಂದು 3 ಇಂಚ್ 4 ಇಂಚ್ ನೀರಿದೆ, 2.5 ಇಂಚ್ ನೀರು ಬರುತ್ತೆ, ಸಬ್ಸೆಂಟ್ ನೀರಿಂದ ಯಾವುದೇ ಸಮಸ್ಯೆ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಅದರಲ್ಲೂ ಕೆಳಗಡೆ ಅಡಿಕೆ ತೋಟ, ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂಡ ಅಡಿಕೆ ತೋಟ. ನೀವು ನೋಡ್ತಾ ಇದ್ರೆ ಅದು ವಿಲೇಜ್, ನಿಮಗೆ ಭಾಳ ಹತ್ತಿರ ಇದೆ. ವಿಲೇಜಿಂದ ಒಂದು 600 ಮೀಟ್ರ್ ಕೂಡ ಆಗಲ್ಲ. ನೋಡಿರಿ, ವಿಲೇಜ್ ಅದು. ವಿಲೇಜ್ ಪಕ್ಕ ಕೆರೆ ಪಕ್ಕ ಜಮೀನು. ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ. ನೀವು ಅದರಲ್ಲೂ ಕೂಡ ಇಲ್ಲಿಗೆ ಚಳ್ಳಕೆರೆ 38 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 238 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಪಾವಗಡಕ್ಕೆ 40 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಪರಶುರಾಂಪುರ ತಾಲೂಕಲ್ಲಿ ಬರುತ್ತೆ ಈ ಜಮೀನು. ಇನ್ನು ಇದು ಪರಶುರಾಂಪುರ ಹೋಬಳಿಯಲ್ಲಿ ಬರುತ್ತೆ ಈ ಜಮೀನು. 9 ಎಕರೆ 20 ಗುಂಟೆ ನೀರಾವರಿ ಜಮೀನು. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಇವೆಲ್ಲವೂ ಕೂಡ ನನಗೆ ಇಷ್ಟ ಆದಂಥ ಅಂಶಗಳು. ಇನ್ನು ಇಷ್ಟ ಆಗದೇ ಇರೋದು ಅಂತಂದರೆ, ಸೆಂಟ್ರಲ್ ರೋಡ್ ಇದೆ, ಅದೊಂದು ಸ್ವಲ್ಪ ನಿಮಗೆ ಫಿನ್ಸಿಂಗ್ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಅಥವಾ ಆ ಕಡೆ ಈ ಕಡೆ ಫಿನ್ಸಿಂಗ್ ಹಾಕ್ಕೊಂಡ್ರೆ ಮಧ್ಯದಲ್ಲಿ ದಾರಿ ಬಿಡಬೇಕಾಗುತ್ತೆ, ಅದೊಂದು ಸ್ವಲ್ಪ. ಜೊತೆಗೆ ಕೆಳಗಡೆ ಸ್ವಲ್ಪ ಲೆವೆಲ್ ಇಲ್ಲ ಅನಿಸುತ್ತೆ. ಅದೊಂದು ಬಿಟ್ಟರೆ ಮಣ್ಣು ಮತ್ತು ನೀರು ತುಂಬ ಚೆನ್ನಾಗಿದೆ. ಇದೆಲ್ಲ ಕೂಡ ಡ್ರಿಪ್ಪಿನ ವ್ಯವಸ್ಥೆ ಮಾಡಿರೋ ಕಡಲೆಕಾಯಿ ತುಂಬ ಚೆನ್ನಾಗಿದೆ. ಇಲ್ಲಿ ಮೇಲ್ಭಾಗದಲ್ಲೂ ಕೂಡ ಅಡಿಕೆ ತೋಟ ಇದೆ. ಇಲ್ಲೆಲ್ಲವೂ ಕೂಡ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಯಾಕೆಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವತ್ತೂ ಕೂಡ ಆಗಿಲ್ಲ. ಜೊತೆಗೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತಾಯಿದ್ದೀನಿ, ಇದು ಜನರಲ್ ಪ್ರಾಪರ್ಟಿ, ಅವೆಲ್ಲವೂ ಕೂಡ ಇಷ್ಟ ಆಗಂತವೆ. ಆದರೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ನಾನು ಕೆಲವೊಂದು ವೀಡಿಯೋಸಲ್ಲಿ ನೀವು ರೇಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿದ್ದೀರಾ. ಪರವಾಗಿಲ್ಲ, ನೀವು ಯಾವುದೇ ಸಲಹೆಗಳನ್ನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ. ಇನ್ನೂ ಕೆಲವೊಂದು ಸಲಹೆಗಳನ್ನು ಕೊಡಿ, ನಾನು ತೊಗೊತೀನಿ. ನಿಮ್ಮ ಸಲಹೆಗಳಿಗೋಸ್ಕರನೇ ಕಾಯ್ತಾ ಇರ್ತೀನಿ. ಆದರೆ ರೇಟಿನ ಬಗ್ಗೆ ನಾನು ಮಾತಾಡೋದಾದರೆ, ನೀವು ರೇಟ್ ಜಾಸ್ತಿ ಅನ್ನೋದಕ್ಕಿಂತ ಸ್ಥಳಕ್ಕೆ ಆಗಮಿಸಿ ಒಂದು ಸಾರಿ ಅಕ್ಕಪಕ್ಕದಲ್ಲಿ ಎಲ್ಲವನ್ನು ಕೂಡ ವಿಚಾರಿಸಿ, ಇದು ಯಾವ ರೇಟಿಗೆ ತೊಗೊಬೋದು ಈ ಜಮೀನನ್ನು ಅನ್ನೋದನ್ನು ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ, ಅದಾದ ಮೇಲೆ ಆ ಜಮೀನನ್ನು ತಗೊಳ್ಳುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಇನ್ನು ಈ ಕಡೆ ಗಮನ ಹರಿಸೋದಾದರೆ, ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಾದಮೇಲೆ ಕಾಲ್ ಮಾಡಿ, ಅದರ ಸಂಪೂರ್ಣವಾದ ಮಾಹಿತಿ ಕೂಡ ಕೊಡ್ತೀವಿ. ಆದರೂ ನಿಮ್ಮಲ್ಲಿ ನನ್ನದೊಂದು ಮನವಿ, ನೀವು ಕೊನೆಯವರೆಗೂ ವಿಡಿಯೋ ನೋಡಿ. ಯಾಕೆಂದರೆ ಎಲ್ಲವೂ ವಿಚಾರವನ್ನು ವಿಡಿಯೋದಲ್ಲಿ ಹೇಳಿರ್ತೀನಿ. ಅದಾದಮೇಲೆ ನನಗೆ ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ಈ ಜಮೀನಿನ ಬೆಲೆ ಹೇಳುವುದನ್ನು ಮರ್ತಿದ್ದೆ. 1 ಎಕರೆ ನಿಮಗೆ 15ರಿಂದ 16 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ನೀವು ನೇರವಾಗಿ ಓನರ್ ಇರ್ತಾನೆ. ಅದರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಇದನ್ನು ಕಾಲ್ ಮಾಡಿ ನಮ್ಮ ಜಮೀನು ಮಾರೋದಿದೆ ಅಂತ ಹೇಳಿದಾಗ ನಾವು ಭೇಟಿ ಕೊಟ್ಟಿರೋದು. ಡೈರೆಕ್ಟ್ ಓನರ್ ಇರ್ತಾನೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 1 ಎಕರೆ 15ರಿಂದ 16 ಲಕ್ಷ ಅದರ ಮಧ್ಯಭಾಗದಲ್ಲಿ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಕೂಡ
ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.